ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರಜ್ವಲ್ ರೇವಣ್ಣ ಆಯ್ತು, ಈಗ ಸೂರಜ್ ರೇವಣ್ಣ ಸರದಿ. ಸಲಿಂಗಕಾಮಿ ಸೂರಜ್ ರೇವಣ್ಣ ನನ್ನ ಮೇಲೆ ಎರಗಿದ ಎಂದ ಯುವಕ ಮೈ ಮರ್ಮಾಂಗವನ್ನ ಕಚ್ಚಿ ಗಾಯ ಮಾಡಿಬಿಟ್ಟ. ಯುವಕನೊಂದಿಗೆ ಮಾತಾಡಿದ ಆಡಿಯೋ ವೈರಲ್. ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಪ್ರಜ್ವಲ್ ಹಾಗೂ ಸೂರಜ್ ರೇವಣ್ಣ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಸೂರಜ್ ರೇವಣ್ಣ ಮಾಡಿದ್ದು ಸರಿಯೋ ತಪ್ಪೋ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಪ್ರಜ್ವಲ್ ರೇವಣ್ಣ ಪ್ರಕರಣ ನಿಮಗೆಲ್ಲ ಗೊತ್ತಾಗಿದೆ. ಇದೀಗ ಆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಾರಿ ಕೇಳಿ ಬರ್ತಾ ಇರುವ ಗಂಭೀರ ಆರೋಪ ಯಾರ ಮೇಲೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಅಂದ್ರೆ ಅಣ್ಣ ಸೂರಜ್ ರೇವಣ್ಣ ಅವರ ಮೇಲೆ. ಇದು ಸಹ ಲೈಂಗಿಕ ದೌರ್ಜನ್ಯ ಆರೋಪ. ಆದರೆ ಮಹಿಳೆಯಿಂದ ಕೇಳಿ ಬಂದ ಆರೋಪ ಅಲ್ವೇ ಅಲ್ಲ, ಓರ್ವ ಯುವಕನಿಂದ ಕೇಳಿ ಬಂದಿರುವ ಗಂಭೀರ ಆರೋಪ ಇದು. ಈ ವಿಷಯ ಸದ್ಯ ಮಾಧ್ಯಮಗಳಲ್ಲಿ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ಒಂದು ಚರ್ಚೆಯಲ್ಲಿ ಏನಪ್ಪಾ ಅಂತಂದ್ರೆ, ಯಾವ ರೀತಿಯ ಲೈಂಗಿಕ ದೌರ್ಜನ್ಯ ಇದು, ಏನಪ್ಪಾ ಸುದ್ದಿ ಅಂತ ಭಾರಿ ಗೊಂದಲಕ್ಕೀಡಾಗಿದ್ದಾರೆ. ಈ ಹಿಂದಿನ ಪ್ರಜ್ವಲ್ ರೇವಣ್ಣ ವಿಚಾರವೇ ಬೇರೆ, ಆದ್ರೆ ಈಗ ಸದ್ದು ಮಾಡ್ತಾ ಇರೋ ಸೂರಜ್ ರೇವಣ್ಣ ವಿಚಾರವೇ ಬೇರೆ. ಅದು ಬೇಕಿತ್ತು, ಇದು ಬೇಡವಾಗಿತ್ತು ಅಂತ ಅನಿಸ್ಬಿಡತ್ತೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಎಚ್.ಡಿ. ರೇವಣ್ಣ ಅವರ ಕುಟುಂಬದ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾಗಿದೆ. ಒಂದಾದ ಮೇಲೆ ಒಂದರಂತೆ ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಾಗಿದೆ. ಈಗ ಸೂರಜ್ ರೇವಣ್ಣ ಅವರ ಸರದಿ. ಅಷ್ಟಕ್ಕೂ ಇಂತಹದೊಂದು ಗಂಭೀರ ವಿಚಾರ ಚರ್ಚೆಯಾಗ್ತಾ ಇರೋದಕ್ಕೆ ಕಾರಣ ಆಗಿದ್ದು ಒಂದು ಪತ್ರ. ಜೆಡಿಎಸ್ ಕಾರ್ಯಕರ್ತನೊಬ್ಬ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ. ಈಗ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಪತ್ರದಲ್ಲಿ ಏನಿದೆ? ಸೂರಜ್ ರೇವಣ್ಣ ಆತನಿಗೆ ಏನೆಲ್ಲ ಮಾಡಿದ್ದ? ಆ ಆಡಿಯೋದಲ್ಲಿ ಏನಿದೆ? ಸೂರಜ್ ರೇವಣ್ಣದು ವಿಡಿಯೋ ಇದೆಯಾ? ಇದೆಲ್ಲದರ ಕುರಿತಂತೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲ ಸುದ್ದಿಯಾಗಿದ್ದು ಹಾಸನದ ಸ್ಥಳೀಯ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಅವರ ಕುರಿತ ಒಂದೊಂದೇ ಆರೋಪಗಳು ಕೇಳಿ ಬರೋದಕ್ಕೆ ಶುರುವಾಯಿತು. ಒಂದೊಂದೇ ಸುದ್ದಿ ಬರ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆದಾರರು ಸಹ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಅದೇ ರೀತಿಯಾಗಿ ಈಗ ಸಹೋದರ ಸೂರಜ್ ರೇವಣ್ಣ ಅವರ ಬಗ್ಗೆಯೂ ಆಗ್ತಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಆಯ್ತು, ಈಗ ಸೂರಜ್ ರೇವಣ್ಣ ಅವರ ವಿಚಾರ ಶುರುವಾಗಿದೆ. ತಮ್ಮನಿಗೆ ಸೀರೆ, ಅಣ್ಣನಿಗೆ ಪ್ಯಾಂಟು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಾಗಿದೆ. ತಮ್ಮ ಸೀರೆ ಎಳೆದ, ಅಣ್ಣ ಪ್ಯಾಂಟ್ ಎಳೆದ ಅನ್ನುವಂತಹ ಟ್ರೋಲ್ಗಳು ಈಗ ಶುರುವಾಗಿದೆ. ಕೇವಲ ಇದಿಷ್ಟೇ ಅಲ್ಲದೆ ಮಾಧ್ಯಮಗಳಲ್ಲೂ ಈ ಸುದ್ದಿ ಸದ್ದು ಮಾಡುತ್ತಾಗಿದೆ. ಆದರೆ ಪ್ರಜ್ವಲ್ನಷ್ಟು ಸುದ್ದಿಯನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಸೂರಜ್ ಮಾಡಿರೋದು ಅಸಹಜ ಕ್ರಿಯೆಯನ್ನ. ಅದನ್ನ ತೋರಿಸೋದಿರಲಿ, ಅದರ ಬಗ್ಗೆ ಸುದ್ದಿ ಮಾಡೋದಕ್ಕೂ ಅಸಹ್ಯ ಅನ್ಸುತ್ತೆ. ಯಾಕಂದ್ರೆ ಸೂರಜ್ ರೇವಣ್ಣ ಪುರುಷರೊಂದಿಗೆ, ಅದರಲ್ಲೂ ಜೆಡಿಎಸ್ ಕಾರ್ಯಕರ್ತನೊಬ್ಬನ ಜೊತೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅನೇಕರು ಈ ಸುದ್ದಿಯನ್ನ ಕೇಳಿ ಗೊಂದಲಕ್ಕೊಳಗಾಗಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಇಷ್ಟಕ್ಕೆಲ್ಲ ಕಾರಣವಾಗಿರೋದು ಆ ಒಂದು ಪತ್ರ. ಈಗಾಗಲೇ ಅದರ ಬಗ್ಗೆ ವ್ಯಕ್ತಿ ದೂರನ್ನ ನೀಡಿದ್ದಾರೆ. ಹಾಸನದ ಅರಕಲಗೂಡಿನ ಜೆಡಿಎಸ್ ಕಾರ್ಯಕರ್ತನೊಬ್ಬ ಸೂರಜ್ ರೇವಣ್ಣ ಅವರ ಬಗ್ಗೆ ಹಲವಾರು ವಿಚಾರಗಳನ್ನ ಬರೆದಿದ್ದಾರೆ. ಬರೋಬ್ಬರಿ 14ರಿಂದ 15 ಪುಟಗಳ ದೂರನ್ನ ಬರೆದಿದ್ದಾರೆ. ಸದ್ಯ ವಿಧಾನ ಪರಿಷತ್ ಸದಸ್ಯರಾಗಿರೋ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ, ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಸೂರಜ್ ರೇವಣ್ಣ ಅವರು ನನ್ನನ್ನ ಅಸಹಜ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ್ರು, ದೌರ್ಜನ್ಯ ಎಸಗಿದ್ರು, ಈಗ ನನ್ನ ಹತ್ಯೆ ಸಂಚು ರೂಪಿಸಿದ್ದಾರೆ ಅಂತ ಅರಕಲಗೂಡಿನ ಜೆಡಿಎಸ್ ಕಾರ್ಯಕರ್ತನೊಬ್ಬ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಹಾಗೂ ಮುಖ್ಯಮಂತ್ರಿ, ಗೃಹ ಮಂತ್ರಿಗಳಿಗೆ ಸುಮಾರು 14ರಿಂದ 15 ಪುಟಗಳ ದೂರನ್ನ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಕಳೆದ ಜೂನ್ 16ರ ಭಾನುವಾರ ತನಗೆ ವಾಟ್ಸ್ಆಪ್ ಮೂಲಕ ಸಂದೇಶ ಕಳುಹಿಸಿ ಗನ್ನಿಕಡ ತೋಟದ ಮನೆಗೆ ಬರುವಂತೆ ಸೂರಜ್ ರೇವಣ್ಣ ಹೇಳಿದ್ರು. ಉದ್ಯೋಗದ ಭರವಸೆ ನೀಡಿ ಕರೆಸಿಕೊಂಡಿದ್ರು. ಹೀಗಾಗಿ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಕೊಠಡಿಯೊಂದಕ್ಕೆ ಕರೆದುಕೊಂಡು ಹೋಗಿ ಸಲಿಂಗಕಾಮಕ್ಕೆ ಒತ್ತಾಯಿಸಿದ್ರು. ಅವರು ತನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಆ ಯುವಕ ಆರೋಪ ಮಾಡಿದ್ದಾನೆ. ಜೊತೆಗೆ ಆ ಪುಟದಲ್ಲಿ ಬರೆದಿದ್ದಾನೆ, ಇದಿಷ್ಟೇ ಇಲ್ಲದೆ ನನ್ನ ಮೇಲೆ ಗಾಯ ಮಾಡಿದ್ದಾರೆ, ಅದನ್ನ ಎಲ್ಲಾದ್ರೂ ಬಾಯಿ ಬಿಟ್ರೆ ಕೊಲ್ಲುವ ಬೆದರಿಕೆ ಹಾಕಿದ್ದ. ಈ ಘಟನೆಯಿಂದ ನಾನು ಮಾನಸಿಕವಾಗಿ ಕುಗ್ಗಿದ್ದೇನೆ ಅಂತ ಸುದೀರ್ಘವಾಗಿ ದೂರಿನಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ದೂರು ನೀಡಿರುವಂತಹ ವ್ಯಕ್ತಿ ಬಗ್ಗೆ ಹೇಳುವುದಾದ್ರೆ, ಆತ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದ. ತಾನು ಜೆಡಿಎಸ್ ಕಾರ್ಯಕರ್ತ ಆಗಿದ್ದ.
ಇದೇ ವಿಚಾರದಲ್ಲಿ ಬಹಳ ಗಂಭೀರವಾದಂತಹ ಆಘಾತಕಾರಿಯಾದಂತಹ ಒಂದು ವಿಚಾರಕ್ಕೆ ಒಳಗಾದ ಯುವಕ ಪೊಲೀಸರ ಬಳಿ ನೀಡಿರುವ ದೂರಿನಲ್ಲಿ ಎಲ್ಲವನ್ನ ವಿವರಣೆ ಕೊಟ್ಟಿದ್ದಾನೆ. ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ವ್ಯಕ್ತಿಯ ದೇಹದ ಹಲವಾರು ಭಾಗಗಳಲ್ಲಿ ಕಚ್ಚಿದ ಗುರುತುಗಳು ಇವೆಯಂತೆ. ಮರ್ಮಾಂಗದಲ್ಲೂ ಗಾಯವಾಗಿದೆಯಂತ ಬರೆದಿದ್ದಾರೆ. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರು ಆ ಯುವಕರಿಂದ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಇದಿಷ್ಟು ಸೂರಜ್ ರೇವಣ್ಣ ಬಗ್ಗೆ. ಆದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಇನ್ನೂ ಸುದ್ದಿಯಲ್ಲೇ ಇದೆ, ತನಿಖೆಯಾಗ್ತಾ ಇದೆ. ಆ ನಡುವೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಪ್ರಕರಣ ಬೆಳಕಿಗೆ ಬಂದಿದೆ. ಸೂರಜ್ ರೇವಣ್ಣ ಅಷ್ಟೇ ಎಲ್ಲ, ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಮತ್ತೆ ಜೂನ್ 24ರವರೆಗೆ ಎಸ್ಐಟಿ ಕಸ್ಟಡಿಗೆ ನೀಡಿದೆ. ಹಾಸನದ ಸಂಸದನ ಕಚೇರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡಲಾಗಿದೆ. ಅವರ ವಿರುದ್ಧವಾಗಿ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಇನ್ನು ವಿಚಾರಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೋರ್ಟ್ನಲ್ಲಿ ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರಂತೆ. ನನಗೆ ಆರೋಗ್ಯ ಸಮಸ್ಯೆ ಇದೆ, ನಾನು MRI ಸ್ಕ್ಯಾನ್ ಮಾಡಿಸಿದ್ದೇನೆ, ಚಿಕಿತ್ಸೆಯನ್ನ ತೆಗೆದುಕೊಳ್ಳುತ್ತಾಗಿದ್ದೇನೆ, ಎಸ್ಐಟಿ ಅಧಿಕಾರಿಗಳು ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಾ ಇಲ್ಲ, ಅಧಿಕಾರಿಗಳು ನನ್ನ ಆರೋಗ್ಯ ಸಮಸ್ಯೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಇಲ್ಲ ನ್ಯಾಯಾಧೀಶರೇ ಅಂತ ತಿಳಿಸಿದ್ದಾನೆ. ಇದಲ್ಲದೆ ಪ್ರಜ್ವಲ್ ರೇವಣ್ಣ ಅವರನ್ನ ಪುರುಷತ್ವ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. 3 ಪ್ರತ್ಯೇಕ ಕೇಸ್ಗಳು ಇರೋದ್ರಿಂದ ಪದೇ ಪದೇ ಪುರುಷತ್ವ ಪರೀಕ್ಷೆ ನಡೆಸ್ತಾ ಇದ್ದಾರಂತೆ. ಈ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಈಗಾಗಲೇ 2 ಕೇಸ್ಗಳಲ್ಲಿ ಪುರುಷತ್ವ ಪರೀಕ್ಷೆಗೆ ಒಪ್ಪಿ ಪುರುಷತ್ವ ಚೆಕಪ್ ಮಾಡಿಸ್ಕೊಂಡಿದ್ದೀನಿ. ಆದರೆ ಮತ್ತೆ ಅದೇ ಪರೀಕ್ಷೆಯನ್ನ ಮಾಡಿಸ್ತಾ ಇರೋದಕ್ಕೆ ಮುಜುಗರ ಆಗ್ತಾ ಇದೆ. ನನಗೆ ಮುಜುಗರ ಮಾಡಲೆಂದೇ ಇದನ್ನ ಮಾಡಿಸ್ತಾ ಇರುವಂತೆ ಕಾಣಿಸ್ತಾ ಇದೆ ಅಂತ ಜಡ್ಜ್ ಮುಂದೆ ಬೇಸರ ಹೊರಹಾಕಿದ್ದಾರಂತೆ. ಇನ್ನು ಭವಾನಿ ರೇವಣ್ಣ ಅವರ ವಿಚಾರಕ್ಕೆ ಬಂದರೆ, KR ನಗರದಲ್ಲಿ ಲೈಂಗಿಕ ದೌರ್ಜನ್ಯ ಸಂತ್ರಸ್ತೆಯ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಎಸ್ಐಟಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಇವರಿಗೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಕೂಡ ದೊರೆತಿದೆ. ಕಳೆದ ವಾರ ಕಿಡ್ನ್ಯಾಪ್ ವಿಚಾರ ಬಂದಾಗ ಆಲಿಸಿದ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು. ಅಂತಿಮವಾಗಿ ಭವಾನಿ ರೇವಣ್ಣ ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಲಾಗಿದೆ. ಇದಿಷ್ಟೇ ಅಲ್ಲದೆ HD ರೇವಣ್ಣ ಅವರು ಸಹ ಜೈಲಿಗೆ ಹೋಗಿ ಮತ್ತೆ ಬಂದಿದ್ದಾರೆ. ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿತು. ಇದೆಲ್ಲದರ ಮಧ್ಯೆ ಇದೀಗ ಸೂರಜ್ ರೇವಣ್ಣ ಅವರ ವಿರುದ್ಧ ಆರೋಪ ಕೇಳಿಬಂದಿದೆ. ಹೀಗಾಗಿ ಒಟ್ಟಾರೆಯಾಗಿ ಇಡೀ ಕುಟುಂಬ ಈಗ ದೊಡ್ಡ ಸಂಕಷ್ಟ ಹಾಗೂ ಆರೋಪಗಳನ್ನು ಎದುರಿಸಬೇಕಾಗಿದೆ. 3 ವಿರುದ್ಧವಾಗಿ ಈಗಾಗಲೇ ಗಂಭೀರ ಕೇಸ್ಗಳು ದಾಖಲಾಗಿವೆ. ಪ್ರಕರಣ ತನಿಖೆ ಹಂತದಲ್ಲಿದೆ. ಇನ್ನು HD ರೇವಣ್ಣ ಅವರ ಕುಟುಂಬದ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾನೆಗಿದೆ. ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಹಾಗೂ ಹಾಸನದ ಬಿಜೆಪಿ ಸ್ಥಳೀಯ ಮುಖಂಡರಾಗಿರುವ ದೇವರಾಜೇಗೌಡರು ಈ ಕುಟುಂಬದ ವಿರುದ್ಧವಾಗಿ ಆರೋಪಗಳನ್ನು ಮಾಡ್ತಾನೆಗಿದ್ದಾರೆ. ಈ ಸಂದರ್ಭದಲ್ಲಿ ಯಾರೂ ಅಷ್ಟಾಗಿ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಅದರಲ್ಲೂ ಕಾರ್ ಚಾಲಕನ ಕಾರ್ತಿಕ್ HD ರೇವಣ್ಣ ಅವರ ಕುಟುಂಬದವರು ಕಿರುಕುಳವನ್ನ ನೀಡಿ ತನ್ನ ಆಸ್ತಿಯನ್ನು ಬರೆದುಕೊಂಡಿದ್ದಾರಂತೆ. ನನ್ನ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನೋ ಆರೋಪವನ್ನ ಕಾರ್ ಚಾಲಕ ಮಾಡಿದ್ದ. ಇದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಕೇಸ್ ಬಂತು. ಇದೀಗ ಪ್ರಜ್ವಲ್ ರೇವಣ್ಣ ನಂತರ ಸೂರಜ್ ರೇವಣ್ಣ ಮೇಲೆ ಇಂತಹದೊಂದು ಗಂಭೀರ ಆರೋಪ ಕೇಳಿ ಬಂದಿದೆ.